ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ಆ್ಯಂಡ್ ಬೇಕ್ ವಿತ್ ಬಿಂದು. ಇವತ್ತು ನಾವು ಮಾಡ್ತಿದ್ದೀವಿ ಬ್ರೌನಿ. ಈ ಬ್ರೌನೀಸ್ ತುಂಬ ಚಾಕ್ಲೇಟಿಯಾಗಿ ಮತ್ತು ಫಜ್ಜಿಯಾಗಿರುತ್ತೆ. ಒಂದು ಬೌಲಲ್ಲಿ 2/3 ಕಪ್ ಚಾಕ್ಲೇಟ್ನ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ 1/4 ಕಪ್ ಆಯಿಲ್ ಹಾಕಿ ಅವೆರಡನ್ನೂ ಮೆಲ್ಟ್ ಮಾಡಿ ಇನ್ನೊಂದು ಬೌಲಲ್ಲಿ 3 ಟೇಬಲ್ ಸ್ಪೂನ್ ಬ್ರೌನ್ ಶುಗರ್ ಮತ್ತು 3 ಟೇಬಲ್ ಸ್ಪೂನ್ ವೈಟ್ ಶುಗರ್ನ ಪೌಡರ್ ಮಾಡಿ ಇಟ್ಟಿಟ್ಕೊಳ್ಳಿ. ನೋಡಿ, ಚಾಕ್ಲೇಟ್ ಈ ರೀತಿ ಮೆಲ್ಟ್ ಆಗಿರಬೇಕು, ಯಾವುದೇ ಗಂಟೆಗಳಿರಬಾರ್ದು. ಒಂದು ಬೌಲಲ್ಲಿ ಒಂದು ಮೊಟ್ಟೆ ತಗೊಳ್ಳಿ, ಅದಕ್ಕೆ ಪೌಡರ್ ಮಾಡಿರೋಂಥ ಸಕ್ಕರೆ ಹಾಕಿ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಬಿಟ್ಟು ಮೊಟ್ಟೆ ಮತ್ತು ಸಕ್ಕರೆ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು ಮತ್ತು ಮೊಟ್ಟೆ ಲೈಟ್ ಆಗಬೇಕು, ಅಲ್ಲಿವರೆಗೂ ಬೀಟ್ ಮಾಡಿ. ನೋಡಿ, ಈಗ ಮೊಟ್ಟೆ ಕಲರ್ ಲೈಟ್ ಆಗಿದೆ. ಈಗ ನಾವು ಬೀಟರ್ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡೋಣ. ಈಗ ಈ ಮೊಟ್ಟೆ ಮತ್ತು ಸಕ್ಕರೆ ಮಿಕ್ಸ್ಚರ್ಗೆ ನಾವು ಮೆಲ್ಟ್ ಮಾಡಿರೋಂಥ ಚಾಕ್ಲೇಟ್ ಹಾಕ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಜರಡಿ ಬಿಟ್ಟು ಅದ್ರ ಮೇಲೆ 1/3 ಕಪ್ ಮೈದಾ ಮತ್ತು 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕ್ಬಿಟ್ಟು ಜರಡಿ ಇಟ್ಕೊಳ್ಳೋಣ. ಎಲ್ಲ ಹಾಕೊಂಡ್ಮೇಲೆ ಇದನ್ನು ಸ್ಪ್ಯಾಚುಲಾಯಿಂದ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓವರ್ ಮಿಕ್ಸ್ ಮಾಡಬೇಡಿ. ಬ್ರೌನಿ ಬ್ಯಾಟರ್ ಗಟ್ಟಿ ಇದೆ, ಅದಕ್ಕೆ 2 ಟೇಬಲ್ ಸ್ಪೂನ್ಸ್ ಹಾಲು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಈ ಬ್ಯಾಟರ್ನ ಬಟರ್ ಪೇಪರ್ ಹಾಕಿರೋಂಥ ಸ್ಕ್ವೇರ್ ಟಿನ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡಿದ್ಮೇಲೆ ಒಂದು ಟೂತ್ ಪಿಕ್ಕಿಂದ ಈ ಥರ ಮಾಡ್ಕೊಳ್ಳೋಣ. ಇದನ್ನು 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ ಪ್ರೀಹೀಟ್ ಮಾಡಿರೋ ಓವನಲ್ಲಿ 20 ಮಿನಿಟ್ಸ್ ಬೇಕ್ ಮಾಡಿ. ಈಗ 20 ಮಿನಿಟ್ಸ್ ಆಗಿದೆ, ಬ್ರೌನಿ ಬೇಕ್ ಆಗಿದೆ. ಇದನ್ನು ತಣ್ಣಗೆ ಬಿಟ್ಬಿಟ್ಟು ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಒಂದು ಚಾಕುವಿಂದ ಸೈಡ್ಸ್ನ ಸಪ್ರೇಟ್ ಮಾಡಿಬಿಟ್ಟು ಬಟರ್ ಪೇಪರ್ ಸಮೇತ ಹೊರಗಡೆ ತೆಗೆದುಬಿಟ್ಟು ಅದನ್ನು ಈಕ್ವಲ್ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನಮ್ಮ ಬ್ರೌನಿ ರೆಡಿಯಾಗಿದೆ. Give this recipe a try and enjoy.